Hello everyone, welcome to my new YouTube channel, Dr. KPSC. ಲಾಸ್ಟ್ ಕ್ಲಾಸಸ್ ಒಳಗ ಫೋಟೋಗ್ರಾಮೆಟ್ರಿ ಬಗ್ಗೆ ನೋಡ್ಕೊಂಡಿದ್ವಿ. ಈ ಕ್ಲಾಸಸ್ ಒಳಗ ರಿಮೋಟ್ ಸೆನ್ಸಿಂಗ್ ಮತ್ತು ಅದು EMR, ಸೆಟಲೈಟ್ ಟೈಪ್ಸ್ ಮತ್ತೆ ಲೆಡಾರ್ ಬಗ್ಗೆ ಈ ಕ್ಲಾಸಸ್ ಒಳಗ ತಿಳ್ಕೊಳ್ಳೋಣ. ಅಪ್ಕಮಿಂಗ್ ಕ್ಲಾಸಸ್ ಒಳಗ ತಿಳ್ಕೊಳ್ಳೋಣ. ಇವತ್ತು ನಾವು ರಿಮೋಟ್ ಸೆನ್ಸಿಂಗ್ ಬಗ್ಗೆ ನೋಡ್ಕೊಳ್ಳೋಣ, ಆಯ್ತಾ. ಇಫ್ ಇನ್ ಕೇಸ್ ನಾನು ಫಸ್ಟ್ ಚಾಪ್ಟರ್ ಒಳಗೆ ಏನಾದ್ರೂ ಟಾಪಿಕ್ಸ್ ಬಿಟ್ಟಿದ್ರ ಅದನ್ನ ಕಮೆಂಟ್ ಸೆಕ್ಷನ್ ಒಳಗ ಮೆನ್ಷನ್ ಮಾಡ್ರಿ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ ಒಳಗ. ಇನ್ನೊಂದು ಏನಂತಂದ್ರೆ MCQ ನಾನು ಅಪ್ಲೋಡ್ ಮಾಡೀನಿ ಆಲ್ರೆಡಿ. PDF ರಿಮೋಟ್ ಸೆನ್ಸಿಂಗ್ ಏನೈತಲ್ಲ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇದು ಕ್ಲಾಸಿನ ಸ್ವಲ್ಪ ಪೋರ್ಷನ್ ಕವರ್ ಅಪ್ ಆದ ತಕ್ಷಣನೇ ಅವಾಗ ಅಪ್ಲೋಡ್ ಮಾಡ್ತೀನಿ ನಾನು ಇದ್ರ ಬಗ್ಗೆ. ಇವತ್ತು ರಿಮೋಟ್ ಸೆನ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ರಿಮೋಟ್ ಸೆನ್ಸಿಂಗ್ ಇಂದು ಮುಂಚೆ ನಾವೇನ್ ಮಾಡ್ತೀವಿ, ಫೋಟೋಗ್ರಾಮೆಟ್ರಿ ಇಮೇಜ್ ಕ್ಯಾಪ್ಚರ್ ಮಾಡೋದು ಹೆಂಗಂತ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇಮೇಜ್ ಕ್ಯಾಪ್ಚರ್ ಮಾಡೋದು ಹೆಂಗಂತ ತಿಳ್ಕೊಂಡಿವಿ ಅಂತಂದ್ರ ಇದನ್ನ ಆಪರೇಟ್ ಮಾಡೋದು ಹೆಂಗಂತ ತಿಳ್ಕೊಬೇಕಲ್ಲ. ಹಾಗಾದ್ರೆ ಇದು ರಿಮೋಟ್ ಸೆನ್ಸಿಂಗ್ ಏನಿದು ಸೆಟಲೈಟ್. ಈ ಸೆಟಲೈಟ್ ಏನಿದು ರಿಮೋಟ್ ಸೆನ್ಸಿಂಗ್, ಹೌದಾ. ಡ್ರೋನ್ ರಿಮೋಟ್ ಸೆನ್ಸಿಂಗ್, ಸ್ಪೇಸ್ ಕ್ರಾಫ್ಟ್ ಏನೇ ಇರ್ಲಿ ಅದು ರಿಮೋಟ್ ಸೆನ್ಸಿಂಗ್. ಹಾಗಾದ್ರೆ ರಿಮೋಟ್ ಸೆನ್ಸಿಂಗ್ ಏನು ನೋಡ್ರಿ. ರಿಮೋಟ್ ಸೆನ್ಸಿಂಗ್, ಈ ರಿಮೋಟ್ ಸೆನ್ಸಿಂಗ್ ಒಳಗ ಏನಾಗತ್ತಂತಂದ್ರ ನಾವಿಲ್ಲ ಟಿವಿ ಐತಿ, ಆ ಟಿವಿದು ಒಂದು ರಿಮೋಟ್ ಐತಿ. ಆ ರಿಮೋಟ್ ಲಿಂತ್ರ ನಾ ಈ ಆಬ್ಜೆಕ್ಟ್ ನ ಆಪರೇಟ್ ಮಾಡಕತ್ತೀನಿ, ಹೌದಾ. ನಾ ಇಲ್ಲಿಂದ ಯಾವ್ದು ರೇಡಿಯೇಷನ್ಸ್ ಯೂಸ್ ಮಾಡಿ, ಇನ್ಫ್ರಾರೆಡ್ ರೇಡಿಯೇಷನ್. ಹಾಗಾದ್ರೆ ವಿಸಿಬಲ್ ರೇಡಿಯೇಷನ್ ಐತಲ್ಲ, ಅದೇ ಯೂಸ್ ಮಾಡ್ಕೊಂಡ್ ಮಾಡಕತ್ತಿಲ್ಲ ಅಂತಂದ್ರೆ ಅದು ಐತಿ. ಬಟ್ ಇದು ವರ್ಕ್ ಆಗೋದು ಇನ್ಫ್ರಾರೆಡ್ ರೇಡಿಯೇಷನ್, ಡಿಪೆಂಡ್ಸ್ ಅಪಾನ್ ದ ಸ್ಪೆಕ್ಟ್ರಮ್, ಹೌದಾ. ಹಾಗಾದ್ರ ವಿತೌಟ್ ಫಿಸಿಕಲ್ ಟಚ್ ಇಲ್ಲಾರ್ದ ನಾನು ಇದನ್ನ ಆಪರೇಟ್ ಮಾಡಕತ್ತೀನಿ. ನಾನು ಇಲ್ಲಿಂದ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಕತ್ತೀನಿ. ಹಾಗಾದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ರಿಮೋಟ್ ಅಂದ್ರೆ ಏನು, ಫಾರ್ ಅವೇ ಅಂತ ಅರ್ಥ. ಸೆನ್ಸಿಂಗ್ ಅಂದ್ರೆ ಅಕ್ವೈರ್ ಮಾಡ್ಕೊಳೋದು ಅಂತ ಅರ್ಥ. ಅಂದ್ರ ಇದೇನ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ದ ಆರ್ಟ್ ಆಫ್ ಸೈನ್ಸ್ ವಿಚ್ ಅಕ್ವೈರಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ಅ ಆಬ್ಜೆಕ್ಟ್ ಆರ್ ಏರಿಯಾ ಫೆನಾಮಿನಾ ವಿತೌಟ್ coming into a physical contact with the object or an area or under the investigation. ಅಂದ್ರೆ ಯಾವುದೇ ಒಂದಿರ್ಲಿ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕಂತಂದ್ರ ನಾನು ಯಾವುದೇ ರೀತಿ ಫಿಸಿಕಲ್ ಟಚ್ ಮಾಡ್ಲಾರ್ದ ಅದಕ್ಕೆ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಕತ್ತೀನಿ. ಅದಕ್ಕೆ ಏನಂತ ಕರಿತೀವಿ, ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ನಮ್ ಐಸ್ ಮೀನ್ಸ್ ನಾನು ಇಲ್ಲೊಂದು ಬೆಟ್ಟ ಐತಿ ಅಂತಂದ್ರ ನಾನು ಇಲ್ಲಿಂದ ನೋಡ್ತಿರ್ತೀನಿ, ಹೌದಾ. ನಾನು ವಿತೌಟ್ ಟಚಿಂಗ್ ಐ ಆಮ್ ಗ್ಯಾದರಿಂಗ್ ಸಮ್ ಇನ್ಫಾರ್ಮೇಶನ್. ಯಾವ ತರ, ಇದು ಈ ಹಿಲ್ ಬ್ರೌನ್ ಐತಿ, ಎಲ್ಲೋ ಗ್ರೀನ್ ಐತೋ ಅನ್ನೋದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕತ್ತೀನಿ. ದೂರ್ಲಿಂತ್ರನೇ ನಾನು ಅಲ್ಲೇ ಹೋಗಿ ನಾನು ಕಲೆಕ್ಟ್ ಮಾಡಕತ್ತಿಲ್ಲ. ಸೊ ಇದು ರಿಮೋಟ್ ಸೆನ್ಸಿಂಗ್ ಮೀನ್ಸ್ ಆ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿಗೆ ತರ ಕಂಬೈನ್ ಆಗಿ ಏನ್ ಪ್ರೊಸೆಸ್ ಮಾಡಕತ್ತೈತಿ, ಬ್ರೈನ್ ಒಳಗ ಪ್ರೊಸೆಸ್ ಮಾಡಕತ್ತೈತಿ. ನಾನು ಆ ರಿಫ್ಲೆಕ್ಟ್ ಆಗಿರೋದು ಇಮೇಜ್ ಏನೈತಲ್ಲ ನಂದು ಐಸ್ ಲಿಂತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನನ್ನ ಬ್ರೈನ್ ಒಳಗ ನಾನು ಪ್ರೊಸೆಸ್ ಮಾಡಕತ್ತೀನಿ, ಹೌದಾ. ಇದೇ ಪ್ಯಾಟರ್ನ್, ಇದೇ ಪ್ರಿನ್ಸಿಪಲ್ ಏನಾಗುತ್ತಂದ್ರೆ ರಿಮೋಟ್ ಸೆನ್ಸಿಂಗ್ ಸೆಟಲೈಟ್ಸ್, ಡ್ರೋನ್ಸ್ ಅದ್ರೊಳಗೆಲ್ಲ ವರ್ಕ್ ಆಗೋದು, ರೈಟ್. ಹಾಗಾದ್ರೆ ಈ ರಿಮೋಟ್ ಸೆನ್ಸಿಂಗ್ ಅನ್ನೋದು ಫಸ್ಟ್ ಟೈಮ್ ಯಾರು ಕಾಯಿನ್ ಮಾಡ್ತಾರ, ಮೀನ್ಸ್ ಯಾರು ಆ ವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರ ಅಂದ್ರೆ
ಹಾಗಾದ್ರೆ ಫಸ್ಟ್ ಟೈಮ್ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರ ಅಂದ್ರೆ 1960s ಟೈಮ್ ಒಳಗ ಈ ಟರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರ. ಹೌದಾ? ಹಾಗಾದ್ರ ಈ ರಿಮೋಟ್ ಸೆನ್ಸಿಂಗ್ ಇಂದ ಕಾಂಪೋನೆಂಟ್ಸ್ ಏನು? ಪ್ರೊಸೆಸ್ ಅಂದ್ರೇನು? ಇವೆಲ್ಲನೂ ಒಂದ ಸ್ಟೇಜಸ್ ಇವೆಲ್ಲ ಮೀನಿಂಗು ಒಂದೇ. ಏನೇನು ಅಂತಂದ್ರ ಫಸ್ಟ್ ಒಂದು ಎನರ್ಜಿ, source. Next, radiation and interaction with atmosphere. Third, ಯಾವುದು? interaction with target. Fourth, recording of energy by sensors. Transmission, reception and processing. Sixth, interpretation. And analysis. Seventh, application. ಇವೆಲ್ಲಾನು ಅದರದ್ದು ಕಾಂಪೋನೆಂಟ್, ಪ್ರೊಸೆಸ್ ಮತ್ತು ಸ್ಟೇಜಸ್ ಇವೆ ರಿಮೋಟ್ ಸೆನ್ಸಿಂಗ್ ಇಂದ. ಹಾಗಾದ್ರೆ ಇದು ಹೆಂಗ್ ವರ್ಕ್ ಆಗುತ್ತಾ ಅನ್ನೋದನ್ನ ನೋಡೋಣ. ಒಂದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಇದು ಸನ್, ಎನರ್ಜಿ ಆಫ್ ಸೋರ್ಸ್. ಹೌದಾ? ಇದರ್ಲಿಂತ್ರ ರೇಡಿಯೇಷನ್ಸ್ ಎಮಿಟ್ ಆಗಕತ್ತೈತಿ. ಇಲ್ಲೆಲ್ಲ ಅಟ್ಮಾಸ್ಫಿಯರ್. ಅರ್ತಿಗೆ ಎಂಟ್ರಿ ಆಯ್ತು. ಎಂಟ್ರಿ ಆದ್ಮೇಲೆ ಇಲ್ಲಿ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ ಇದು ಟಾರ್ಗೆಟ್ ಮಾಡಿ, ಇದು ಟಾರ್ಗೆಟ್ ಅಂತ ಅನ್ಕೋರಿ. ಇವಾಗ ಈ ಆಬ್ಜೆಕ್ಟ್ ವಾಪಸ್ ರಿಫ್ಲೆಕ್ಟ್ ಮಾಡುತ್ತಾ. ರಿಫ್ಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಇದು ಸೆಟಲೈಟ್. ಇದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡುತ್ತ. ಇದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಸ್ಟೇಷನ್ ಕಳಿಸುತ್ತ. ಈ ಸ್ಟೇಷನ್ ಏನ್ ಮಾಡುತ್ತಾ? ಇಂಟರ್ಪ್ರೇಟ್ ಮಾಡಿ, ಅನಲೈಸ್ ಮಾಡಿ ಏನ್ ಮಾಡತ್ತ? ಅದನ್ನ ಪಾಲಿಸಿ ಮೇಕಿಂಗ್ ಒಳಗ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗ ಅಲ್ಲೆಲ್ಲ ಯೂಸ್ ಮಾಡೋದಕ್ಕ ಹೆಲ್ಪ್ಫುಲ್ ಆಗುತ್ತ. ಹೌದಾ? ಇದೇನಂತಂದ್ರ ಒಂದು ಶಾರ್ಟ್ ಪ್ರೊಸೆಸ್ ಇದಷ್ಟ. ಎನರ್ಜಿ ಆಫ್ ಸೋರ್ಸ್, ನೆಕ್ಸ್ಟ್ ಬಂದು ರೇಡಿಯೇಷನ್ ಇಂಟರಾಕ್ಷನ್, ಟಾರ್ಗೆಟ್, ರೆಕಾರ್ಡಿಂಗ್, ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್, ಪ್ರೊಸೆಸಿಂಗ್, ಇಂಟರ್ಪ್ರೇಟ್, ಅನಲೈಸ್, ಅದಾದ್ಮೇಲೆ ಅಪ್ಲಿಕೇಶನ್. ಇಷ್ಟು 7. ಹೌದಾ? ಇದನ್ನ ನಾವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರ ನಮ್ಗ ಇದು ಟೋಟಲ್ 7 ಅದಾವ. ಒಂದಿಷ್ಟದ್ರೊಳಗೆ ಏನಾಗ್ತಾವ ಅಂದ್ರೆ 8 ಇರ್ತಾವ ಕಾಂಪೋನೆಂಟ್ಸ್. ಇಷ್ಟು ನಾವು ನೆನ್ಪಿಟ್ಕೋಬೇಕು ಅಷ್ಟ, ಮತ್ತೇನಿಲ್ಲ ರಿಮೋಟ್ ಸೆನ್ಸಿಂಗ್ ಅಂತಂದ್ರ. ಈಗ ರಿಮೋಟ್ ಸೆನ್ಸಿಂಗ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಾವೇನ್ ಮಾಡೋಣ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ನೋಡ್ಕೊಳ್ಳೋಣ. EMR, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಯಾಕೆ ಕರಿತೀವಿ? ಈ ಸನ್ನಿಂದ ರೇಡಿಯೇಷನ್ಸ್ ಏನ್ ರಿಲೀಸ್ ಆಗ್ತಾವಲ್ಲ, ಆ ಸನ್ನಿನ ರೇಡಿಯೇಷನ್ಸ್ ಏನಂದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಫಿಲ್ ಆಗಿರ್ತೈತಿ. ಸೊ ಅದು ಯಾವ ತರ ಮೂವ್ ಆಗುತ್ತಂತಂದ್ರ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗುತ್ತ. ಮೀನ್ಸ್ ಪ್ರೊಪಗೇಟ್ ಆಗ್ತೈತಿ. ಅದರ್ಲಿಂತ್ರ ನಮ್ಗ ಎನರ್ಜಿ ರಿಸೀವ್ ಆಗುತ್ತ. ಈಗ ಏನಂತಂದ್ರ ಈ ಸನ್ನಿಂದ ಎನರ್ಜಿ ಇದ್ದ ಸನ್ ರೇಡಿಯೇಷನ್ಸ್ ಇದಾವ. ಈ ಸನ್ ರೇಡಿಯೇಷನ್ಸ್ ಡ್ಯುಯಲ್ ನೇಚರ್ ಐತಿ ಅಂತ ಹೇಳ್ತೀವಿ. ಅಂದ್ರ ಲೈಟ್ ರೇಡಿಯೇಷನ್ಸ್, ಲೈಟ್. ಆಯ್ತಾ? ಡ್ಯುಯಲ್ ನೇಚರ್ ಐತಿ.
ಯಾವ್ಯಾವು? ಒಂದು ವೇವ್, ಇನ್ನೊಂದು ಪಾರ್ಟಿಕಲ್ ನೇಚರ್. ಈಗ ನಾವ್ ಯಾವ್ದು ಯೂಸ್ ಮಾಡೋಣ ಅಂತಂದ್ರೆ ಜಸ್ಟ್ ವೇವ್ ನೇಚರ್ ಇನ್ ಬಗ್ಗೆ ತಿಳ್ಕೊಂತ ಹೋಗೋಣ. ಹೌದಾ? ವೇವ್ ಬಗ್ಗೆ ಸ್ಟಡಿ ಮಾಡೋದು. ಇವು ವೇವ್ಸ್, ಇವು ಮೀನ್ಸ್ ಇದೊಂದು ರೇಡಿಯೇಷನ್ಸ್ ಏನೈತಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇವು. ಅದೇ ಏನ್ ಮಾಡುತ್ತಂತಂದ್ರ ನಮ್ ಅರ್ತ್ ಸರ್ಫೇಸಿಗೆ ಯಾವಾಗ ರಿಸೀವ್ ಆಗುತ್ತಾ, ಒಂದಿಷ್ಟು ಸ್ಕ್ಯಾಟರ್ ಆಗ್ತಾವ, ಒಂದಿಷ್ಟು ರಿಫ್ಲೆಕ್ಟ್ ಆಗ್ತಾವ, ಒಂದಿಷ್ಟು ಅಬ್ಸಾರ್ಬ್ ಆಗ್ತಾವ, ಇಲ್ಲಾಂದ್ರೆ ಟ್ರಾನ್ಸ್ಮಿಟ್ ಆಗ್ತಾವ. ಹೌದಾ? ಹಾಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಜಸ್ಟ್ ವಿಸಿಬಲ್ ಲೈಟ್ ಅಷ್ಟೇ ಐತಾ? ಇಲ್ಲ, ಬೇರೆ ಬೇರೆನೂ ಅದಾವ. ಬಟ್ ಅವೆಲ್ಲ ಏನಾಗ್ತಾವ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನಾಗ ಏನೇನ್ ಬರ್ತಾವ ನೋಡ್ರಿ. ಈ ಬಾಕ್ಸ್ ಮೇ ಬಿ ಹೆಲ್ಪ್ಫುಲ್ ಆಗ್ಬೋದು ನಿಮ್ಗ, ಎಲ್ಲ ಎಕ್ಸಾಮ್ನಾಗೂ ಹೆಲ್ಪ್ಫುಲ್ ಆಗ್ತದ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಫಸ್ಟ್ ಬರೋದು ಗಾಮಾ. ಯಾವ್ದ್ರ ಮೇಲೆ ಕ್ಲಾಸಿಫೈ ಮಾಡ್ಯಾರ? ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್. ವೇವ್ ಲೆಂತ್ ಮೇಲೆ ಕ್ಲಾಸಿಫೈ ಮಾಡ್ಯಾರ. ಗಾಮಾ, ಎಕ್ಸ್ ರೇ, ಯು ವಿ ರೇ, ಆಮೇಲೆ ಬಂದು ವಿಸಿಬಲ್ ಲೈಟ್. ನೆಕ್ಸ್ಟ್ ಇನ್ಫ್ರಾರೆಡ್, ಮೈಕ್ರೋವೇವ್, ದೆನ್ ರೇಡಿಯೋ ವೇವ್. ಹೌದಾ? ಇಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇವು. ಇದರದ್ದು ವೇವ್ ಲೆಂತ್ ನೋಡೋಣ. ಈಗ ಯಾವ ತರ ಕ್ಲಾಸಿಫೈ ಮಾಡಿವಿ? ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ, ಅದ್ರ ಮೇಲೆ ಕ್ಲಾಸಿಫೈ ಮಾಡಿವಿ. ಇಲ್ಲೇನಾಗುತ್ತಂದ್ರೆ ವೇವ್ ಲೆಂತ್ ಶಾರ್ಟ್ ಇರುತ್ತೆ. ಹೆಂಗ ಬರ್ತಾ ಬರ್ತಾ ಮುಂದೆ ಹೋಗುತ್ತಲ್ಲ, ಅವಾಗ ವೇವ್ ಲೆಂತ್ ಜಾಸ್ತಿ ಹಾಕೊಂತ ಹೋಗುತ್ತಾ. ಎಲ್ಲಿ ಶಾರ್ಟ್ ಇರ್ತೈತಿ ವೇವ್ ಲೆಂತ್, ಅದ್ರ ಫ್ರೀಕ್ವೆನ್ಸಿ ಏನಂತಂದ್ರ ಜಾಸ್ತಿ ಇರುತ್ತ. ಇದು ಶಾರ್ಟ್ ವೇವ್ ಲೆಂತ್. ಇದು ಬಂದು ಲಾಂಗ್ ವೇವ್ ಲೆಂತ್. ಆದ್ರೆ ಇದ್ರ ಫ್ರೀಕ್ವೆನ್ಸಿ ಲೋ ಐತಿ. ಇದು ಹೇಳ್ತೀವಲ್ಲ, ಎಷ್ಟು ಸಣ್ಣದಿರ್ತದ ಅದು ಮುರಿಬೇಕಂತಂದ್ರೆ ಬಹಳ ಕಷ್ಟ ಪಡ್ಬೇಕಾಗುತ್ತ. ಎಷ್ಟು ಉದ್ದ ಇರ್ತದ ಅದನ್ನ ಈಸಿಯಾಗಿ ಮುರಿಬಹುದು. ಆ ತರನ ಇದನ್ನ ನೆನ್ಪಿಟ್ಕೊಳ್ರಿ. ಇದು ಕೇಳ್ಬೋದು, ಶಾರ್ಟ್ ವೇವ್ ಲೆಂತ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದ, ಲಾಂಗ್ ವೇವ್ ಲೆಂತ್ಗೆ ಫ್ರೀಕ್ವೆನ್ಸಿ ಕಮ್ಮಿ ಇರ್ತೈತಿ. ಹೌದಾ? ಹಾಗಾದ್ರೆ ಈ ವಿಸಿಬಲ್ ಲೈಟ್ ಐತಲ್ಲ, ಇದ್ರೊಳಗ ವಿಪ್ ಜಿ ಆರ್ ಐತಿ. ಇದ್ರ ಪ್ರಕಾರ ನೋಡ್ರಿ, ಇದ್ರೊಳಗ ವಿಪ್ ಜಿ ಆರ್ ಒಳಗ ಯಾವ್ದು ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಬಂದ್ರ ವೈಲೆಟ್ ಆಗುತ್ತ. ಈ ವಿಪ್ ಜಿ ಆರ್ ಒಳಗ ಯಾವ್ದು ಲಾಂಗೆಸ್ಟ್ ವೇವ್ ಲೆಂತ್ ಅಂತ ಬಂದ್ರ ರೆಡ್ ಆಗುತ್ತ. ವೇವ್ ಲೆಂತ್ ಇಂದ ಇದು ಸಿಂಬಲ್. ಹೌದಾ? ಈ ತರಾನು ಕೇಳ್ಬೋದು. ವಿಪ್ ಜಿ ಆರ್ ಒಳಗನ ಯಾವ್ದು, ಇವನ್ನ ರಿಅರೇಂಜ್ ಮಾಡ್ರಿ ಅಂತಾನು ಕೇಳ್ತಾರೆ. ಡಿಪೆಂಡಿಂಗ್ ಅಕಾರ್ಡಿಂಗ್ ಟು ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ. ಹಾಗಾದ್ರೆ ವೈಲೆಟ್ ಇನ್ ಫ್ರೀಕ್ವೆನ್ಸಿ ಏನಂತಂದ್ರ ಜಾಸ್ತಿ ಐತಿ. ಇದರದ್ದು ಫ್ರೀಕ್ವೆನ್ಸಿ ಕಮ್ಮಿ ಐತಿ. ಇಷ್ಟು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನೊಂದೇನಂತಂದ್ರ ಈ ವಿಸಿಬಲ್ ಲೈಟ್ ಐತಲ್ಲ, ವಿಸಿಬಲ್ ಲೈಟ್ ಇಂದು ವೇವ್ ಲೆಂತ್ 0.4 ಮೈಕ್ರೋಮೀಟರ್ ಟು 0.7 ಮೈಕ್ರೋಮೀಟರ್ ಐತಿ. ಅದ ನೆಕ್ಸ್ಟ್ ಬರೋದು ಯಾವ್ದು? ವಿಸಿಬಲ್ ಲೈಟ್ ಆದ್ಮೇಲೆ ಇನ್ಫ್ರಾ ರೆಡ್ ಐತಿ. ಇಷ್ಟು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಹಾಗಾದ್ರ ಈ ರಿಮೋಟ್ ಸೆನ್ಸಿಂಗ್ ಇದ್ರೊಳಗ ನಾವೇನ್ ಯೂಸ್ ಮಾಡ್ತೀವಿ? ಒಂದು ವಿಸಿಬಲ್ ಲೈಟ್ ಯೂಸ್ ಮಾಡ್ತೀವಿ, ಇನ್ನೊಂದು ಇನ್ಫ್ರಾ ರೆಡ್ ಯೂಸ್ ಮಾಡ್ತೀವಿ. ಇವೆರಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಮೀನ್ಸ್ ಡಿಫ್ರೆಂಟ್ ವೇವ್ ಲೆಂತ್ ಅದಾವ ಅಂತ. ಆದ್ರೆ ಇದು ವಿಸಿಬಲ್ ಐತಿ, ಇದು ಇನ್ವಿಸಿಬಲ್ ಐತಿ. ಬಟ್ ಸ್ಟಿಲ್ ವಿ ಯೂಸ್ ಇನ್ ರಿಮೋಟ್ ಸೆನ್ಸಿಂಗ್ ಸೆನ್ಸರ್ಸ್, ಯಾಕಂದ್ರೆ ಇವು ರೆಕಾಗ್ನೈಸ್ ಮಾಡುತ್ತ. ಇವಾಗ ಎನರ್ಜಿ ಸೋರ್ಸ್ ಆರ್ ಇಲ್ಯುಮಿನೇಷನ್ಸ್. ಫಸ್ಟ್ ಕಾಂಪೋನೆಂಟ್ ನೋಡೋಣ, ಯಾವ್ದು? ರಿಮೋಟ್ ಸೆನ್ಸಿಂಗ್ ಇಂದು.
ಎನರ್ಜಿ ಸೋರ್ಸ್ ಯೂನಿವರ್ಸ್ ಇಂದ ಒಂದೇ ಒಂದು ಎನರ್ಜಿ ಸೋರ್ಸ್ ಐತಿ, ಅದು ಬಂದು ಸನ್. ಇದೇನ್ ಮಾಡತ್ತ, ಎನರ್ಜಿನ ರಿಲೀಸ್ ಮಾಡತ್ತ. ಯಾವ ತರ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಅಂದ್ರೆ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರ್ತಾವ ಅಂತ. ಅದು ಹೋಗಿ ಟಾರ್ಗೆಟ್ಗೆ ರೀಚ್ ಆಗುತ್ತ. ನಾವೇ ಈಗ ಇಫ್ ಇನ್ ಕೇಸ್ ನಾವು ಲ್ಯಾಂಡ್ ಸರ್ವೆ ಮಾಡ್ತಿದ್ರ, ಆ ಲ್ಯಾಂಡ್ ಸರ್ವೆ ಅದನ್ನ ರೀಚ್ ಆಗುತ್ತೆ, ಆ ಟಾರ್ಗೆಟಿಗೆ ರೀಚ್ ಆಗಿರ್ತೈತಿ. ಆಲ್ಮೋಸ್ಟ್ ಎಲ್ಲಾ ಕಡೆಗೂ ರೀಚ್ ಆಗಿರ್ತೈತಿ, ಬಟ್ ನಾವೀಗ ಪರ್ಟಿಕ್ಯುಲರ್ ತಗೊಳೋಣ, ಆ ಟಾರ್ಗೆಟಿಗೆ ರೀಚ್ ಆಗಿರ್ತೈತಿ. ಹೌದಾ. ನೆಕ್ಸ್ಟ್ ಏನು, ಸೆಕೆಂಡ್ ಬಂದು ರೇಡಿಯೇಷನ್ ಅಂಡ್ ಇಂಟರಾಕ್ಷನ್ ವಿತ್ ಅಟ್ಮಾಸ್ಫಿಯರ್. ಹೌದಾ. ಯಾವ ತರ, ಇದು ಸನ್ ಐತಿ, ಇದರ್ಲಿಂತ್ರ ರೇಡಿಯೇಷನ್ಸ್ ರಿಲೀಸ್ ಆಗ್ಯಾವ. ರೇಡಿಯೇಷನ್ಸ್ ಒಂದೇ ಇರ್ತಾವ, ಬೇರೆ ಬೇರೆ ರೇಡಿಯೇಷನ್ಸ್ ಇರ್ತಾವ. ಆ ರೇಡಿಯೇಷನ್ಸ್ ರಿಲೀಸ್ ಆದಾಗ ಇದು ಅರ್ತ್ ಸರ್ಫೇಸ್, ಇದು ರೀಚ್ ಆಗುವಾಗ ನಮ್ದು ಅರ್ತ್ ಅಟ್ಮಾಸ್ಫಿಯರ್ ಅಂತ ಡೆನ್ಸ್ ಐತಿ. ಸೊ ಈ ಮಿಸೋಸ್ಫಿಯರ್ ಆಗ್ಲಿ, ಐನೋಸ್ಫಿಯರ್, ಇವು ಡಿಫ್ರೆಂಟ್ ಲೇಯರ್ಸ್ ಅದಾವಲ್ಲ, ಆ ಲೇಯರ್ಸ್ ಒಳಗೆ ಏನಾಗುತ್ತೆ ಅಂತಂದ್ರ ಒಂದಿಷ್ಟು ರಿಫ್ಲೆಕ್ಟ್ ಬ್ಯಾಕ್ ಆಗ್ತಾವ, ಮೀನ್ಸ್ ಬೌನ್ಸ್ ಬ್ಯಾಕ್ ಆಗಿ ಹೋಗ್ತಾವ ವಾಪಸ್. ಒಂದಿಷ್ಟು ಏನಾಗ್ತಾವ ಅಂದ್ರ ಅಬ್ಸಾರ್ಬ್ ಆಗ್ತಾವ, ಒಂದಿಷ್ಟು ಟ್ರಾನ್ಸ್ಮಿಟ್ ಆಗ್ತಾವ. ಹೌದಾ. ಏನಾಗುತ್ತಂತಂದ್ರ ಇಲ್ಲೇ ಸ್ಕ್ಯಾಟ್ರಿಂಗ್, ಇನ್ನೊಂದು ರಿಫ್ಲೆಕ್ಟಿಂಗ್, ಎಲ್ಲಾನು ಇಲ್ಲೇ ಆಗ್ತಾವ. ಇಲ್ಲೆಲ್ಲಾ ಪ್ರೊಸೆಸ್ ನಡೀತದೆ. ಇವಾಗ ನಾವು ಸ್ಕ್ಯಾಟ್ರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕ್ಯಾಟ್ರಿಂಗ್ ಅಂದ್ರೆ ಏನು, ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ರೀಚ್ ಆಗ್ತಾವ ಅಟ್ಮಾಸ್ಫಿಯರ್ ಒಳಗ, ಆ ಅಟ್ಮಾಸ್ಫಿಯರ್ ಒಳಗ ಡಸ್ಟ್ ಇರ್ತದ, ಗ್ಯಾಸ್ ಇರ್ತದ, ವಾಟರ್ ಡ್ರಾಪ್ಲೆಟ್ಸ್ ಇರ್ತಾವ, ಏನೇನೋ ಇರ್ತದ. ಹೌದಾ. ಅಟ್ಮಾಸ್ಫಿಯರ್ ಒಳಗ ಈಗ ಏನಾಗುತ್ತೆ ಅಂತಂದ್ರ ಆ ಪಾರ್ಟಿಕಲ್ಸ್ ಎಲ್ಲ ಅದಾವಲ್ಲ, ಡಿಪೆಂಡ್ಸ್ ಅಪಾನ್ ದೇರ್ ರಿಫ್ರಾಕ್ಷನ್. ಅದ್ರದ್ದು ರಿಫ್ರಾಕ್ಷನ್ ಮೇಲೆ ಡಿಪೆಂಡ್ ಆಗಿ ಏನಾಗುತ್ತಂದ್ರ ಸ್ಕ್ಯಾಟರ್ ಆಗ್ತಾವ. ಅಂದ್ರೆ ಎಲ್ಲಾದ್ರದ್ದು ರಿಫ್ಲೆಕ್ಟೆನ್ಸ್ ಏನೈತಂದ್ರ ಡಿಫ್ರೆಂಟ್ ಐತಿ, ಸೇಮ್ ಇರಲ್ಲ. ಹೌದಾ. ಅದ್ರ ಮೇಲೆನೆ ಏನಾಗ್ತಾವ ಅಂತಂದ್ರೆ ಸ್ಕ್ಯಾಟ್ರಿಂಗ್ ಆಗುತ್ತಾ. ಇಫ್ ಇನ್ ಕೇಸ್ ಏನಾದ್ರು ಇನ್ನೊಂದೇನಂದ್ರೆ ಡಿಪೆಂಡ್ಸ್ ಅಪಾನ್ ಸೈಜ್ ಆಫ್ ಪಾರ್ಟಿಕಲ್ ಸೈಜ್ ಮೇಲೂ ಏನಾಗುತ್ತಂದ್ರ ರಿಫ್ರಾಕ್ಷನ್ ಸ್ಕ್ಯಾಟರಿಂಗು ಆಗುತ್ತಾ. ಈ ಸ್ಕ್ಯಾಟರಿಂಗ್ ಒಳಗನ ಎರಡು ತರ ಅದಾವ, ಒಂದು ಸೆಲೆಕ್ಟಿವ್, ಇನ್ನೊಂದು ನಾನ್ ಸೆಲೆಕ್ಟಿವ್. ಯಾವ ಬೇಸ್ ಮೇಲೆ ಡಿವೈಡ್ ಮಾಡ್ಯಾರಂದ್ರ ಬೇಸ್ಡ್ ಆನ್ ಸೈಜ್. ಈ ಸೆಲೆಕ್ಟಿವ್ ಒಳಗ ಎರಡು ತರ, ಒಂದು ರೇಲೆ ಸ್ಕ್ಯಾಟರಿಂಗ್ ಲಾ, ನೆಕ್ಸ್ಟ್ ಮೈ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಈ ರೇಲೆ ಸ್ಕ್ಯಾಟರಿಂಗ್ ಏನು ನೋಡ್ರಿ, ಅಪ್ಪರ್ ಅಟ್ಮಾಸ್ಫಿಯರ್ ಐತಲ್ಲ, ಮೀನ್ಸ್ ಅಬೋ ಆಲ್ಮೋಸ್ಟ್ 4.5 ಕಿಲೋಮೀಟರ್ ಅಪ್ಪರ್ ಅಟ್ಮಾಸ್ಫಿಯರ್ ಒಳಗ ಪಾರ್ಟಿಕಲ್ಸ್ ಸ್ಮಾಲ್ ಇರ್ತಾವ ಅಂತ ಅನ್ಕೋರಿ. ಈಗ ವೇವ್ ಲೆಂತ್ ಎಷ್ಟು, 0.4 ಮೈಕ್ರೋಮೀಟರ್ ಐತಿ. ಇದು ಪಾರ್ಟಿಕಲ್ ಏನಾದ್ರು ಸ್ಮಾಲ್ ಇತ್ತು ಕಂಪೇರ್ ಟು ವೇವ್ ಲೆಂತ್ಗೆ, ಆ ತರ ಇದ್ರ ಸ್ಕ್ಯಾಟ್ರಿಂಗ್ ಆದಾಗ ರೇಡಿಯೇಷನ್ಸ್ ಸ್ಕ್ಯಾಟರ್ ಆಗ್ತಾವಲ್ಲ, ಸ್ಕ್ಯಾಟರ್ ಆದ್ರ ಅವಾಗ ನಮಗ ಡಿಸ್ಟ್ರಿಬ್ಯೂಟ್ ಆಗಿ ಬರೋದ ಸ್ಕೈ ಬ್ಲೂ ಕಲರ್, ಮೀನ್ಸ್ ಬ್ಲೂ ಕಲರ್ ಸ್ಕ್ಯಾಟರ್ ಮಾಡುತ್ತ. ಹಾಗಾದ್ರೆ ಈ ಮೈ ಸ್ಕ್ಯಾಟರಿಂಗ್ ಏನು, ಇದು ಕೂಡ ಡಿಪೆಂಡ್ಸ್ ಅಪಾನ್ ದ ಸೈಜ್. ಅಂದ್ರ ಈ ಲೋವರ್ ಅಟ್ಮಾಸ್ಫಿಯರ್ ಒಳಗ ಪಾರ್ಟಿಕಲ್ ಸೈಜ್ ಮತ್ತ ಈ ವೇವ್ ಲೆಂತ್ ಅದ್ರ ಏನಾದ್ರು ಸೇಮ್ ಇದ್ವು ಅಂದ್ರೆ ಈಕ್ವಲ್ ಇತ್ತು ಅಂದ್ರೆ ಇದೇ ಒಂದು ಪಾರ್ಟಿಕಲ್, ಅದು ವೇವ್ ಲೆಂತ್ ಇಷ್ಟೇ ಇತ್ತು, ಸೇಮ್ ಇತ್ತು, ಸಾರಿ ಈಕ್ವಲ್ ಸೈಜ್ ಇತ್ತು ಅಂತಂದ್ರ ಅವಾಗ ನಮಗ ಸ್ಕ್ಯಾಟ್ರಿಂಗ್ ಆಗಿ ಕಾಣೋದು ಯಾವ್ದಂದ್ರ ಕ್ಲೌಡ್
ವೈಡ್ ಮೀನ್ಸ್ ಈ ವೇವ್ ಲೆಂತ್ ಸ್ಕ್ಯಾಟರ್ ಆಗಿ ಡಿಫ್ರೆಂಟ್ ಕಲರ್ಸ್ನ ತೋರಿಸ್ತದ. ಡಿಪೆಂಡ್ಸ್ ಅಪಾನ್ ದೇರ್ ರಿಫ್ಲೆಕ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಈ ನಾನ್ ಸೆಲೆಕ್ಟಿವ್ ಏನು? ಇಲ್ಲೇನಂದ್ರ ವೇವ್ ಲೆಂತ್ ಏನಿರ್ತದಲ್ಲ ಇನ್ಕಮಿಂಗ್ ರೇಡಿಯೇಷನ್ ಇಂದ ಆ ವೇವ್ ಲೆಂತ್ ಪಾರ್ಟಿಕಲ್ಕಿನ ದೊಡ್ಡದಿರ್ತದ. ಎಕ್ಸಾಂಪಲ್ ವಾಟರ್ ಡ್ರಾಪ್ಲೆಟ್ಸ್. ಅವಾಗ ಸ್ಕ್ಯಾಟರ್ ಆಗುತ್ತೆ, ಹೌದಾ? ಅದ್ಯಾವುದು? ನಾನ್ ಸೆಲೆಕ್ಟಿವ್. ಇದ್ರೊಳಗ ಪಾರ್ಟಿಕಲ್ ಸೈಜ್ಗಿನ ವೇವ್ ಲೆಂತ್ ಜಾಸ್ತಿ ಐತಲ್ಲ, ಹಂಗಾಗಿ ಎಲ್ಲಾ ತರಾನು ಸ್ಕ್ಯಾಟ್ರಿಂಗ್ ಆಗಿ ನಮ್ಗೆ ಯಾವ ಕಲರ್ ಅಪಿಯರ್ ಆಗಿ ಬರ್ತೈತಿ ಅಂತಂದ್ರೆ ವೈಟ್ ಮೀನ್ಸ್ ವಿಸಿಬಲ್, ಲೈಟ್. ಇಷ್ಟು ನಾನ್ ಸೆಲೆಕ್ಟಿವ್. ಹಾಗಾದ್ರೆ ಇವಾಗ ಇಂಟರಾಕ್ಷನ್ ಹೆಂಗಾಗುತ್ತ ಟಾರ್ಗೆಟ್ ಜೊತೆ ಅಂತ ನೋಡೋಣ. ಇಂಟರಾಕ್ಷನ್ ವಿತ್ ಟಾರ್ಗೆಟ್. ನೋಡ್ಲೆ ಯಾವ ತರ ಅಂದ್ರೆ ಆಬ್ಜೆಕ್ಟ್ ಇಂದ ಡಿಪೆಂಡ್. ಇವಾಗ ಇದು ಟ್ರೀ ಐತಿ, ಹೌಸ್, ಗ್ಲೇಷಿಯರ್ಸ್, ಹೌದಾ? ಇವೆಲ್ಲದ್ರದ್ದು ಪ್ರಾಪರ್ಟಿ ಡಿಫ್ರೆಂಟ್, ಮತ್ತೆ ಅದ್ರದ್ದು ವೇವ್ ಲೆಂತ್ ಡಿಫ್ರೆಂಟ್ ಇರ್ತದೆ. ಮೀನ್ಸ್ ಈ ಟ್ರೀ ನಮಗ ಗ್ರೀನ್ ಆಗಿ ಕಾಣಕತ್ತದ, ಹೌದಾ? ಅದ್ರದ್ದು ಏನೈತಲ್ಲ ಈ ಇನ್ಸಿಡೆಂಟ್ ಟ್ರೀದು ಅದು ರಿಫ್ಲೆಕ್ಟ್ ಆಗಿ ನಮಗ್ ಯಾವ ತರ ಕಾಣುತ್ತ ಅಂತಂದ್ರ ಗ್ರೀನ್ ಕಾಣುತ್ತ, ಇನ್ಸಿಡೆಂಟ್ ರಿಫ್ಲೆಕ್ಟ್ ಆಗಿ, ಹೌದಾ? ಇದ್ರದ್ದು ರಿಲೆಕ್ಟೆನ್ಸ್ ಮತ್ತೆ ಇದ್ರ ರಿಫ್ಲೆಕ್ಷನ್ ಇವೆರಡು ಆಕ್ಚುಲಿ ಸೇಮೇ ಇರ್ತದ. ಈಗ 100% ಇನ್ಸಿಡೆಂಟ್ ಆಗೈತಿ, ರಿಫ್ಲೆಕ್ಟ್ ಆಗಿದ್ದು 60% ಅಂತ ಅನ್ಕೋರಿ. ಹಾಗಾದ್ರೆ ಇದ್ರದ್ದು ರಿಫ್ಲೆಕ್ಟೆನ್ಸ್ ಎಷ್ಟು? ಅದ್ರ ರಿಫ್ಲೆಕ್ಟೆನ್ಸ್ ನಾವು ರೋ ತರ ಇಂಡಿಕೇಟ್ ಮಾಡ್ತೀವಿ, ಅದ್ರ ರಿಫ್ಲೆಕ್ಟೆನ್ಸ್ 60%. ಇದು ಮುಂದೈತಿ, ಬಟ್ ಇದು ಹಂಗೆ ಸ್ವಲ್ಪ ನೆನ್ಪಿಟ್ಕೋರಿ. ಮೀನ್ಸ್ ಡಿಫ್ರೆಂಟ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತಾ. ಇಫ್ ಇನ್ ಕೇಸ್ ಈಗ ಸ್ನೋ ಐತಿ ಮೀನ್ಸ್ ಇದು ವೈಟ್ ಕಲರ್. ಇವಾಗ ಯಾವಾಗ ಇನ್ಸಿಡೆಂಟ್ ರೇಸ್ ಹಿಟ್ ಆಗುತ್ತಲ್ಲ ಗ್ರೌಂಡಿಗೆ, ಅವಾಗ ಅದು ಕಂಪ್ಲೀಟ್ 100% ರಿಫ್ಲೆಕ್ಟ್ ಆಗಿ ಹೋಗುತ್ತಾ, ಹೌದಾ? ರಿಫ್ಲೆಕ್ಟ್ ಆಗಿ ಹೋದ್ರ ಈಗ ಇದ್ರದ್ದು ರಿಫ್ಲೆಕ್ಟೆನ್ಸ್ ಬೇರೆ ಐತಿ. ಅದೇ ಬ್ಲ್ಯಾಕ್ ಕಲರ್ ಇತ್ತಂದ್ರ, ಈಗ ನಮ್ ಸೈಡ್ ಎಲ್ಲ ಬ್ಲ್ಯಾಕ್ ಸಾಯಿಲ್, ಹಾಗಾಗಿ ನಮ್ ಸೈಡ್ ಎಲ್ಲ ಬಿಸಿಲು ಜಾಸ್ತಿ ಅಂತ ಹೇಳ್ತಾರ, ಹೌದಾ? ಹಾಗಾದ್ರೆ ಈ ಬ್ಲ್ಯಾಕ್ ಸಾಯಿಲ್ನಾಗ ಏನಾಗುತ್ತ, ಯಾವಾಗ ಇನ್ಸಿಡೆಂಟ್ ರೇ ಹಿಟ್ ಆಗುತ್ತಾ ಅವಾಗ ಅಬ್ಸಾರ್ಬ್ ಆಗುತ್ತೆ, ಒಂದಿಷ್ಟು ರಿಫ್ಲೆಕ್ಟ್ ಆಗುತ್ತಾ, ಒಂದಿಷ್ಟು ಟ್ರಾನ್ಸ್ಮಿಟ್ ಆಗುತ್ತಾ. ಮೀನ್ಸ್ ಯಾವಾಗ ಇನ್ಸಿಡೆಂಟ್ ರೇ ಇರ್ತೈತಲ್ಲ, ಮೀನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಒಳಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರ ಡಿಫ್ರೆಂಟ್ ವೇವ್ ಲೆಂತ್ ಇರುವಂತ ಆ ಸ್ಪೆಕ್ಟ್ರಮ್ ಇನ್ ರೇಡಿಯೇಷನ್ಸ್ ಯಾವಾಗ ಗ್ರೌಂಡಿಗೆ ಹಿಟ್ ಆಗುತ್ತಾ ಅವಾಗ ರೇಡಿಯೇಷನ್ ಆಗುತ್ತ, ಅಬ್ಸಾರ್ಬು ಆಗ್ತೈತಿ, ಅವಾಗ ಟ್ರಾನ್ಸ್ಮಿಷನ್ ಆಗುತ್ತ, ಹೌದಾ? ಆದ್ರ ಈ ಇನ್ಸಿಡೆಂಟ್ ರೇ ಈಗ 100% ಇತ್ತು ಅಂತಂದ್ರ ಅದ್ರ ಈಕ್ವಲ್ ಆಗಿನೇ ರಿಫ್ಲೆಕ್ಷನ್, ಅಬ್ಸಾರ್ಪ್ಷನ್ ಮತ್ತೆ ಟ್ರಾನ್ಸ್ಮಿಷನ್ ಇವು ಮೂರು ಸೇರಿಸಿದ್ರೆ ನಮ್ಗೆ ಎಷ್ಟು ಬರಬೇಕು? ಮೀನ್ಸ್ ಇದು 100% ಇನ್ಸಿಡೆಂಟ್ ಆಗೈತಂದ್ರ ಇವು ಮೂರು ಸೇರಿಸಿದಾಗ 100% ಬಂದಿರ್ಬೇಕು ನಮಗ, ಲಾಸ್ ಆಗಿರ್ಬಾರ್ದು ಎನರ್ಜಿ. ಅಂದ್ರೆ ಇಲ್ಲಿ ನಾವೇನ್ ಅರ್ಥ ಆಗುತ್ತಂದ್ರ ಡಿಫ್ರೆಂಟ್ ಪ್ರಾಪರ್ಟಿಗೆ ಡಿಫ್ರೆಂಟ್ ವೇವ್ ಲೆಂತ್ ಅದಾವ, ಡಿಫ್ರೆಂಟ್ ರಿಫ್ಲೆಕ್ಟೆನ್ಸ್ ಅದಾವ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಮೀನ್ಸ್ ಅರೌಂಡ್ 51% ಏನೈತಲ್ಲ ಇನ್ಕಮಿಂಗ್ ರೇಡಿಯೇಷನ್ ಐತಿ,
ಯಾಕೆ 51%, ಯಾಕೆ 100% ಇಲ್ಲ? 100% ಯಾಕಿಲ್ಲ ಅಂತಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಏನೈತಿ, ಡೆನ್ಸ್ ಐತಿ, ಡಸ್ಟ್ ಪಾರ್ಟಿಕಲ್ಸ್ ಅದಾವ, ಗ್ಯಾಸಸ್ ಮಾಲಿಕ್ಯೂಲ್ಸ್ ಅದಾವ, ಅವೆಲ್ಲ ಒಂದಿಷ್ಟು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಒಂದಿಷ್ಟು ಮಾತ್ರ ಅರೌಂಡ್ 51% ಮಾತ್ರ ನಮ್ಮ ಅರ್ತ್ ಸರ್ಫೇಸಿಗೆ ಹಿಟ್ ಆಗುತ್ತೆ. ಯಾವಾಗ ಅರ್ತ್ ಸರ್ಫೇಸಿಗೆ ಹಿಟ್ ಆಗುತ್ತಲ್ಲ ಅವಾಗ ಏನಾಗುತ್ತಂದ್ರ ವಾಪಸ್ ರೇಡಿಯೇಟು ಆಗುತ್ತ. ಅದ್ರೊಳಗ ಯಾವುದು ಇನ್ಫ್ರಾರೆಡ್ ರೇಡಿಯೇಷನ್ಸ್, ಥರ್ಮಲ್ ಇನ್ಫ್ರಾರೆಡ್ ರೇಡಿಯೇಷನ್ ಇವಾಗ ಟ್ರ್ಯಾಪ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ನಮ್ದು ಗ್ರೀನ್ ಹೌಸ್ ಗ್ಯಾಸ್ ಅದಾವಲ್ಲ ಅವೆಲ್ಲ ಏನ್ ಮಾಡುತ್ತಂತಂದ್ರ ರೇಸ್ನೆಲ್ಲ ಟ್ರ್ಯಾಪ್ ಮಾಡ್ತಾವ. ಅದ್ರೊಳಗ ಇನ್ಫ್ರಾರೆಡ್ ರೇಡಿಯೇಷನ್ ಟ್ರ್ಯಾಪ್ ಮಾಡೋದು. ಇದೇನ್ ಮಾಡುತ್ತ, ಹೀಟ್ ಕಾಸ್ ಮಾಡುತ್ತ. ಅದರ್ಲಿಂತ್ರ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತ. ಆಕ್ಚುಲಿ ಬರುವಾಗ ಶಾರ್ಟ್ ವೇವ್ಸ್ ಆಗಿ ಬಂದ್ರೆ ವಾಪಸ್ ಹೋಗೋ ಲಾಂಗ್ ವೇವ್ ಇರ್ತೈತಿ. ಇದು ಆಕ್ಚುಲಿ UPSC PYQ ಇದು. ಅಂದ್ರೆ ಸರ್ಫೇಸಸ್ ಅದಾವಲ್ಲ ಅದ್ರೊಳಗ ಒಂದಿಷ್ಟು ಗುಡ್ ಅಬ್ಸಾರ್ಬರು ಅದಾವ, ಗುಡ್ ರಿಫ್ಲೆಕ್ಟರ್ಸು ಅದಾವ. ಎಕ್ಸಾಂಪಲ್ ಅಂತ ತಗೊಂಡು ಈಗ ಅಲ್ಬಿಡೋ ಅಂತ ಹೇಳ್ತೀವಿ. ಅಲ್ಬಿಡೋ ಯೂನಿಟ್ಲೆಸ್, ಜಿಯೋಗ್ರಫಿ ಒಳಗೆ ಬರ್ತದ ಯೂನಿಟ್ಲೆಸ್. ಅಲ್ಬಿಡೋ ಹಿಂಗ ಇನ್ಕ್ರೀಸ್ ಆಗುತ್ತಾ ಅಲ್ಬಿಡೋ, ಅದ್ರ ತಕ್ಕಂಗನ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತಾ. ಇಫ್ ಇನ್ ಕೇಸ್ ಅಲ್ಬಿಡೋ ಡಿಕ್ರೀಸ್ ಆದ್ರ ರಿಫ್ಲೆಕ್ಷನ್ ಡಿಕ್ರೀಸ್ ಆಗುತ್ತಾ. ಇದಿಷ್ಟು ನಾವು ನೆನ್ಪಿಟ್ಕೋಬೇಕು. ಮೀನ್ಸ್ ಬ್ರೈಟ್ ಸರ್ಫೇಸ್ ಇತ್ತು ಅಂತಂದ್ರೆ ರಿಮೋಟ್ ಸೆನ್ಸಿಂಗ್ ಇಮೇಜ್ ಬ್ರೈಟ್ ಆಗಿ ಕಾಣುತ್ತ. ಇಷ್ಟೇ ನಾವ್ ಹೇಗೇನು ಟಾರ್ಗೆಟ್ ಜೊತೆ ಯಾವಾಗ ರಿಫ್ಲೆಕ್ಷನ್ ಸ್ಕ್ಯಾಟ್ರಿಂಗ್ ಇದಾಗುತ್ತ. ಆಮೇಲೆ ಏನಾಗುತ್ತಾ, ರೆಕಾರ್ಡಿಂಗ್. ರೆಕಾರ್ಡಿಂಗ್ ಆಫ್ ಎನರ್ಜಿ ಬೈ ಸೆನ್ಸರ್ಸ್ ಏನ್ ಮಾಡ್ತಾವ, ರೆಕಾರ್ಡಿಂಗ್ ಮಾಡ್ತಾವ. ಯಾವಾಗ ಸ್ಕ್ಯಾಟರ್ ಆಗುತ್ತಾ, ಈಗ ಒಂದು ಟ್ರೀ ಐತೆ ಅಂತ ಅನ್ಕೋರಿ, 2 ಟ್ರೀ ಇದರ್ಲಿಂತ್ರ ಬಂದಿತ್ತು, ಏನಾಗುತ್ತ, ಸ್ಕ್ಯಾಟರ್ ಆಗುತ್ತ. ಸ್ಕ್ಯಾಟರ್ ಆಗಿ ಇನ್ಫಾರ್ಮೇಶನ್ ಯಾವ್ದು ಕಲೆಕ್ಟ್ ಮಾಡುತ್ತ, ಇಲ್ಲೊಂದು ಸೆಟಲೈಟ್ ಐತಿ, ಅದೇನ್ ಮಾಡುತ್ತ, ಇನ್ಫಾರ್ಮೇಶನ್ ಮೀನ್ಸ್ ಡಾಟಾನ ಕಲೆಕ್ಟ್ ಮಾಡುತ್ತ. ಇದರ್ಲಿಂತ್ರ ರಿಮೋಟ್ ಸೆನ್ಸರ್ಸ್ಲಿಂತ್ರ. ಈ ರಿಮೋಟ್ ಸೆನ್ಸರ್ಸ್ ಲಿಂತ್ರ ಡಾಟಾ ಕಲೆಕ್ಟ್ ಮಾಡಿರ್ತದಲ್ಲ ಅದನ್ನ ಆಮೇಲೆ ಏನ್ ಮಾಡುತ್ತೆ, ಅನಲೈಸ್ ಮಾಡಕ, ಇಂಟರ್ಪ್ರೇಟ್ ಮಾಡಕ ಕಳಿಸುತ್ತೆ ಆಮೇಲೆ. ಹಾಗಾದ್ರೆ ಈ ಸೆನ್ಸರ್ ಅಂದ್ರೆ ಏನು? ಇದೊಂದು ಡಿವೈಸ್. ಯಾವ ತರ ಡಿವೈಸ್ ಅಂತಂದ್ರ ಫೋಟಾನ್ಸ್ ನ ಮೆಜರ್ ಮಾಡುತ್ತ. ನಾನು ಹೇಳಿದ್ನಲ್ಲ ಲೈಟ್ ಒಳಗ 2 ತರದ ಪ್ರಾಪರ್ಟಿ ಐತಿ, ಒಂದು ವೇವ್, ಒಂದು ಪಾರ್ಟಿಕಲ್ ನೇಚರ್, ಫೋಟೋನು. ಹೌದಾ, ಇದು ಮೆಜರ್ ಮಾಡ್ತಾ. ಈ ಸೆನ್ಸರ್ ಒಳಗ 2 ತರದವ, ಒಂದು ಆಕ್ಟಿವ್ ಸೆನ್ಸರ್, ಇನ್ನೊಂದು ಪ್ಯಾಸಿವ್ ಸೆನ್ಸರ್. ಆಕ್ಟಿವ್ ಸೆನ್ಸರ್ ಅಂತಂದ್ರ ತಂದೆ ಆದ ಓನ್ ಎನರ್ಜಿ, ಮೀನ್ಸ್ ಆ ಸೆನ್ಸರಿಗೆ ತಂದೆ ಆದ ಬ್ಯಾಟ್ರಿ ಆಗ್ಲಿ ಏನೇ ಆಗ್ಲಿ ಆ ಎನರ್ಜಿ ಯೂಸ್ ಮಾಡ್ಕೊಂಡು ಡಾಟಾನ ಕಲೆಕ್ಟ್ ಮಾಡ್ತೈತಿ. ಹಾಗಾದ್ರೆ ಈ ಪ್ಯಾಸಿವ್ ಏನು, ಇದೇನ್ ಮಾಡ್ತಂದ್ರ ಡಿಪೆಂಡೆಂಟ್ ಇರ್ತದೆ, ಡಿಪೆಂಡ್ ಆನ್ ಅದರ್ ಫಾರ್ ಎನರ್ಜಿ. ಮೀನ್ಸ್ ಈಗ ಸನ್ ರೇಡಿಯೇಷನ್ ಮೇಲೆ ಡಿಪೆಂಡೆಂಟ್ ಇರ್ಬೋದು ಎನರ್ಜಿಗೋಸ್ಕರ. ಹೌದಾ, ಈಗ ಎಕ್ಸಾಂಪಲ್ ಇದ್ರೊಳಗೆ ಯಾವ್ದಂದ್ರೆ ಸೆಟಲೈಟ್. ನಮ್ ಸೆಟಲೈಟ್ ಎಲ್ಲ ಏನದಾವ ಅಂತಂದ್ರ ಸನ್ ಮೇಲೆ ಡಿಪೆಂಡೆಂಟ್ ಅದಾವ. ಆಕ್ಟಿವ್ ಒಳಗ ಎಕ್ಸಾಂಪಲ್ ತಗೋರಿ ಡ್ರೋನ್ ಅಂತ ಅನ್ಕೋರಿ. ಡ್ರೋನ್ ಒಳಗ ಬ್ಯಾಟ್ರೀಸ್ ಇರ್ತಾವ. ಸೆಟಲೈಟ್ ಒಳಗಾದ್ರ ಪ್ಯಾನಲ್ಸ್ ಇರ್ತಾವ, ಅದ್ರಲ್ಲಿಂದ ಅಬ್ಸರ್ವ್ ಮಾಡ್ಕೊತೈತಿ. ಸೊ ಇಟ್ಸ್ ಅ ಪ್ಯಾಸಿವ್. ಇದನ್ನ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು. ಇದಿಷ್ಟಾದ್ಮೇಲೆ ಈಗ ಎಲ್ಲ ಡಾಟಾನೆಲ್ಲ ಕಲೆಕ್ಟ್ ಆದ್ಮೇಲೆ ಏನಾಗುತ್ತಾ, ಟ್ರಾನ್ಸ್ಮಿಷನ್, ರಿಸೆಪ್ಷನ್ ಮತ್ತೆ ಪ್ರೊಸೆಸಿಂಗ್ ನಡೀತೈತಿ. ಈಗ ಎನರ್ಜಿ ಏನಾಗೈತಿ, ರೆಕಾರ್ಡ್ ಆಗೈತಿ ಬೈ ಸೆನ್ಸರ್ಲಿಂತ್ರ. ಈಗ ರೆಕಾರ್ಡ್ ಆಗೈತಿ ಎನರ್ಜಿ ಎಲ್ಲ. ಈಗ ಇದು ರೆಕಾರ್ಡ್ ಆಗಿದ್ದನ್ನ ಅದೇನ್ ಮಾಡುತ್ತೆ, ಎಲೆಕ್ಟ್ರಾನಿಕ್ ಫಾರ್ಮ್ನಾಗ ವಾಪಸ್ ಕಳ್ಸತ್ತಿಲ್ಲ.
ಅದನ್ನ ಪ್ರೊಸೆಸ್ ಮಾಡಿ ಕಂಪ್ಯೂಟರ್ ಒಳಗ ಅನಲೈಸ್ ಮಾಡಿ ಪ್ರೊಸೆಸ್ ಮಾಡ್ತೀವಿ. ಆ ಡಾಟಾನ ಪ್ರೊಸೆಸ್ ಮಾಡಿ ಇಮೇಜ್ನ ಕ್ರಿಯೇಟ್ ಮಾಡ್ತೀವಿ. ಆ ಇಮೇಜ್ ಕ್ರಿಯೇಟ್ ಆಗಿರ್ತೈತಲ್ಲ, ನಾವು ಅದನ್ನ ನೆಕ್ಸ್ಟ್ ಸ್ಟೆಪ್ ಇಂಟರ್ಪ್ರೇಟ್ ಮಾಡ್ತೀವಿ ಮತ್ತೆ ಅನಲೈಸ್ ಮಾಡ್ತೀವಿ ಕ್ರಿಯೇಟ್ ಆಗಿರೋ ಇಮೇಜ್ನ. ಯಾವ ಥರ ಅನಲೈಸ್ ಮಾಡ್ತೀವಿ? ಸೈಜ್ ಮೇಲೆ, ಇಲ್ಲಾಂದ್ರೆ ಶ್ಯಾಡೋ ಮೇಲೆ, ಎಷ್ಟು ಸೈಜ್ ಐತಿ, ಶ್ಯಾಡೋ ಎಷ್ಟು ಐತಿ, ಏರಿಯಾದ ಒಂದು ಏರಿಯಾ ಐತೆ ಅಂತ ಅನ್ಕೋರಿ. ಈಗ ಆ ಏರಿಯಾದ ಸೈಜು ಮತ್ತು ಟೆಕ್ಸ್ಚರ್ ಹೆಂಗೈತಿ, ಮತ್ತು ಯಾವ ಥರ ಟೆಂಪ್ರೇಚರ್ ಐತಿ ಅನ್ನೋದನ್ನೆಲ್ಲನೂ ನಾವು ಅನಲೈಸ್ ಮಾಡಿ ನಾವೇನು ಮಾಡ್ತೀವಿ ಅಂದ್ರೆ ಲಾಸ್ಟು ಅಪ್ಲಿಕೇಶನ್ ಮೀನ್ಸ್ ಪಾಲಿಸಿ ಮೇಕಿಂಗ್ ಒಳಗಿರ್ಬೋದು, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಿರ್ಬೋದು. ಲೈಕ್ ಪಾಲಿಸಿ ಅಂತಂದ್ರೆ ಇಫ್ ಇನ್ ಕೇಸ್ ಡ್ರಾಟ್ ಪ್ರೋನ್ ರೀಸನ್ಸ್ ಇರ್ತಾವ, ಅದ್ರೊಳಗೆ ಇಮೇಜ್ ಕ್ಯಾಪ್ಚರ್ ಮಾಡಿರ್ತಾರೆ. ಇವಾಗ ರಿವರ್ ವಾಟರ್ನ ಯಾವ ಥರ ನಾವು ಇಲ್ಲೆಲ್ಲ ಇಂಟರ್ಲಿಂಕ್ ಮಾಡಬೇಕು, ಇವಾಗ ಏನು ಮಾಡಕತ್ತ, ಇವಾಗ ಇಂಟರ್ಲಿಂಕಿಂಗ್ ನಡ್ಸಕತ್ತಾರ, ಬಟ್ ಅದು ಪ್ರಾಪರ್ ಆಗಕತ್ತಿಲ್ಲ, ಯಾಕಂದ್ರೆ ಡ್ರೈನ್ ಆಗ್ಬಿಡ್ತದ ವಾಟರ್ ಕಂಪ್ಲೀಟ್. ಸೊ ಆ ಥರ ಪಾಲಿಸಿ ಒಳಗಿರ್ಬೋದು, ಮಾಡಬೇಕು ಮಾಡಬಾರ್ದು ಅನ್ನೋದು. ಈ ಥರ ಇಮೇಜ್ ಕ್ಯಾಪ್ಚರ್ ಆದಮೇಲೆ ನೋಡ್ತಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ. ಫ್ಲಡ್, ಈಗ ಯಾವುದು ಫ್ಲಡ್ ಆಗಲಿ, ಸೈಕ್ಲೋನ್ಸ್ ಆಗಲಿ, ಅವೆಲ್ಲ ಹಿಟ್ ಆಗ್ತಿರ್ತವೆ ಅಂದ್ರೆ ಅವಾಗ ಡ್ಯಾಮ್ಸ್ ಕಟ್ಟಿಸ್ಬೇಕೋ ಬೇಡೋ, ಈ ಥರ ಸಾಲ್ವ್ ಮಾಡ್ಬೋದು. ಇಫ್ ಇನ್ ಕೇಸ್ ರೋಗ ಆಗ್ತಿರ್ತಿ, ಇದು ಯಾವುದು ಅಗ್ರಿಕಲ್ಚರ್ ಫೀಲ್ಡ್, ಅದ್ರೊಳಗೆ ಏನಾದರೂ ರೋಗ ಹತ್ತಿತ್ತಂದ್ರೆ ಅದನ್ನ ಯಾವ ಥರ ಸಾಲ್ವ್ ಮಾಡಬೇಕು, ಮತ್ತು ಟೆಕ್ನಾಲಜಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಎಲ್ಲೆಲ್ಲೋ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟೆಕ್ನಾಲಜಿಗೆ ಪ್ರಾಪರ್ ಆಗಿ ವಾಟರ್, ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ತಾವಲ್ಲ ಅಲ್ಲೆಲ್ಲ ಪ್ರಾಪರ್ ವಾಟರ್ ಬೇಕು, ಮತ್ತು ಕೂಲಿಂಗ್ ಸಿಸ್ಟಮ್ ಇರ್ಬೇಕಲ್ಲೇ. ಈಗ ನಮ್ಮ ಸೈಡು ಆಲ್ಮೋಸ್ಟ್ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಇರೋದಿಲ್ಲ, ಯಾಕಂದ್ರೆ ನಮ್ಮ ಸೈಡ್ ಜಾಸ್ತಿ ಬಿಸಿಲು ಐತೆ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ಥರದ ದೊಡ್ಡ ದೊಡ್ಡ ಇಂಡಸ್ಟ್ರಿನ ಜಲ್ದಿ ಇಲ್ಲ ಇಂಟ್ರೊಡ್ಯೂಸ್ ಮಾಡಲ್ಲ. ಅದೊಂದು ವಾಟರ್ ಪ್ರಾಬ್ಲಮ್ ಐತಿ. ಇದನ್ನೆಲ್ಲಾನು ನೋಡ್ಕೊಂಡು ಏನು ಮಾಡ್ತಾರಂದ್ರೆ ಅಪ್ಲೈ ಮಾಡ್ತಾರೆ. ಬಟ್ ಸ್ಟಿಲ್ ನಮ್ಮ ಗೌರ್ಮೆಂಟ್ ಪಾಲಿಸಿ ಒಂದಿಷ್ಟು ಹೆಂಗದ ಅಂತಂದ್ರೆ, ಒಂದಿಷ್ಟು ಕಂಪ್ನೀಸು ಅದಾವ. ಇದನ್ನ ನೀವು UPSC ಇದ್ರೊಳಗೆ ಇಫ್ ಇನ್ ಕೇಸ್ ಮೀನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗಾದ್ರು, KS ಮೀನ್ಸ್ ಆನ್ಸರ್ ರೈಟಿಂಗ್ ಒಳಗೂ ಬರಿಬೋದು. ಒಂದಿಷ್ಟು ಪಾಲಿಸಿ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಯಾರ ಅಂದ್ರೆ, ಡ್ರಾಟ್ ಪ್ರೋನ್ ರೀಜನ್ಸ್ ಇದ್ರೂ ಕೂಡ ಅಲ್ಲಿ ಯಾವುದೇ ಥರದ್ದು ಫೆಸಿಲಿಟೀಸ್ ಇಲ್ಲಂದ್ರೂ ಕೂಡ ಗೌರ್ಮೆಂಟು ಫಂಡ್ ಮಾಡುತ್ತೆ ಪರ್ಟಿಕ್ಯುಲರ್ ಒಂದು ಕಂಪ್ನಿಗೆ. ಸಬ್ಸಿಡಿ ಇಲ್ಲಾರ್ದಂಗೆ, ಸಬ್ಸಿಡಿ ಕೊಟ್ಟು, ಟ್ಯಾಕ್ಸ್ನ ಇಲ್ಲಾರ್ದಂಗೆ ಆ ಥರ ಅವರಿಗೆ ಕೊಟ್ಟು ಏನು ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೋಸ್ಕರನು ಆ ಥರನೂ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ಆಲ್. ಬಟ್ ಕ್ಲೈಮೇಟ್ ಆಗಲಿ, ಎನ್ವೈರ್ಮೆಂಟು, ಸರೌಂಡಿಂಗು ಅವೆಲ್ಲ ಸರಿ ಇದ್ದಲ್ಲೇ ಆಲ್ಮೋಸ್ಟ್ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವಾಗ ಬೆಂಗಳೂರು ಐತಲ್ಲ, ಬೆಂಗಳೂರು ಯಾಕಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸೇಮ್ ಸೀಸನ್ ಇದ್ದಂಗೆ ಅದು, ಒಂಥರ ಸೇಮ್ ಕ್ಲೈಮೇಟ್ ಹೋಲ್ ಇಯರ್. ಸೊ ಅದಕ್ಕೆ ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ಆಲ್ ಕಂಪ್ನೀಸ್ ಎಲ್ಲ ಅಲ್ಲೇ ಇರೋದು. ಇಷ್ಟು ನಾವೀಗ ರಿಮೋಟ್ ಸೆನ್ಸಿಂಗ್ ಬಗ್ಗೆ ನಾವು ಕಲ್ತೀವಿ. ನೆಕ್ಸ್ಟ್ ಏನೈತಲ್ಲ, ಲಿಡಾರ್ ಬಗ್ಗೆ, ಸ್ಯಾಟಲೈಟಿನ್ ಟೈಪ್ಸು, ಮತ್ತು ಅದ್ರ ಅಪ್ಲಿಕೇಶನು. ಈಗ ಸೆನ್ಸರ್ ಅಂತ ಹೇಳಿ, ಬಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟು ಸ್ಪೆಕ್ಟ್ರಲ್ ಸಿಗ್ನೇಚರ್ ಕರ್ವ್ ಐತಿ, ಅದ್ರ ಬಗ್ಗೆ ಕಲಿಯೋಣ. ಹೌದಾ? ಈ PDF ಲಾಸ್ಟ್ ಕ್ಲಾಸ್ ಆದಮೇಲೆ ಇದು ಅವಾಗ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಇವಾಗ ಎಷ್ಟು ಹೇಳಿನಲ್ಲ ಅಷ್ಟರದ್ದಾದ್ರೂ ಅಪ್ಲೋಡ್ ಮಾಡ್ತೀನಿ. ರಿವಿಷನ್ ಮಾಡ್ಕೋರಿ, ಶಾರ್ಟ್ ನೋಟ್ಸ್ ಬರ್ಕೋರಿ, ಅಂದ್ರೆ ಹೆಲ್ಪ್ಫುಲ್ ಆಗ್ತೈತಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ, ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮತ್ತು MCQ ಅಪ್ಲೋಡ್ ಮಾಡಿನಲ್ಲ, ಅದ್ರೊಳಗೆ ಏನಾದರೂ ಡೌಟ್ ಇದ್ರೆ, ಇಫ್ ಇನ್ ಕೇಸ್ ಅದನ್ನ MCQ ಸಾಲ್ವ್ ಮಾಡಬೇಕು ಅಂತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಮೆನ್ಷನ್ ಮಾಡ್ರಿ, ನಾನು ಅದನ್ನ ನೋಡಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.